ನಮಸ್ಕಾರ, ನಾನು ನಿಮ್ಮ ಲತಾ ರಾಜಣ್ಣ. ನೀವು ನೋಡ್ತಾ ಇದ್ದೀರಾ ಸ್ತ್ರೀ ನ್ಯೂಸ್. ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ ಮೇಘಾಲಯದ ಹನಿಮೂನ್ ಕೇಸ್ನ ಸ್ಫೋಟಕ ಮಾಹಿತಿ ತನಿಖೆಯಿಂದ ಬಹಿರಂಗವಾಗ್ತಿದೆ. ರಾಜ ರಘುವಂಶಿ ಪತ್ನಿ ಸೋನಂ ಹಾಗೂ ಸುಪಾರಿ ಕಿಲ್ಲರ್ಗಳನ್ನ ಪೊಲೀಸರು ಬಂಧಿಸಿ ತೀವ್ರ ತನಿಖೆ ನಡೆಸುತ್ತಿದ್ದಾರೆ. ಇನ್ನು ಮದುವೆಯಾದ 3 ದಿನಕ್ಕೆ ಪತಿಯನ್ನು ಹತ್ಯೆ ಮಾಡುವ ಪ್ಲಾನ್ ಮಾಡಿದ್ದರು ಸೋನಂ. ಪ್ರಿಯಕರ ರಾಜಾ ಸಿಂಗ್ಗೆ ಮೆಸೇಜ್ ಮಾಡಿದ್ದ ಸೋನಂ, ರಾಜ ರಘುವಂಶಿ ನನಗೆ ಹತ್ತಿರವಾಗಲು ಬಯಸ್ತಿದ್ದಾನೆ, ಆದ್ರೆ ಇದು ನನಗೆ ಇಷ್ಟ ಆಗ್ತಿಲ್ಲ ಅಂತ ಹೇಳಿರ್ತಾರೆ. ನಂತರ ಪ್ರಿಯಕರ ರಾಜಾ ಸಿಂಗ್ ಕುಶ್ವಾಹಾ ಹಾಗೂ ಸೋನಂ ಸೇರಿ ರಾಜ ರಘುವಂಶಿಯನ್ನ ಹತ್ಯೆ ಮಾಡಲು ಪ್ಲಾನ್ ಮಾಡ್ತಾರೆ. ಇದರ ಅನುಗುಣವಾಗಿ ಮೇಘಾಲಯಕ್ಕೆ ಹನಿಮೂನ್ ಹೋಗುವ ಪ್ಲಾನ್ ಮಾಡ್ತಾರೆ. ನವಜೋಡಿಯನ್ನ ಹನಿಮೂನ್ಗೆ ಕಳಿಸೋದಿಕ್ಕೆ ರಾಜ ರಘುವಂಶಿ ಅವರ ಕುಟುಂಬಕ್ಕೆ ಇಷ್ಟ ಇರಲಿಲ್ಲ, ಆದ್ರೆ ಸೋನಂ ಎಲ್ಲರನ್ನೂ ಒಪ್ಪಿಸ್ತಾರೆ. ಕಳೆದ 23 ಮೇ 10 ಗಂಟೆ ಸುಮಾರಿಗೆ ಟೂರಿಸ್ಟ್ ಗೈಡ್ ಆಲ್ಬರ್ಟ್ ಅನ್ನೋರು ಜೀವಂತವಾಗಿ ರಾಜ ರಘುವಂಶಿಯನ್ನ ನೋಡಿರ್ತಾರೆ. ಹಾಗೆ ರಾಜ ರಘುವಂಶಿ ಮತ್ತೆ ಸೋನಂಗೆ ಗೈಡ್ ಟೂರ್ ಆಗಿ ಮುಂದುವರಿಯದಾಗಿ ಕೂಡ ಚರ್ಚೆ ನಡೆದಿರುತ್ತೆ. ಇನ್ನು ಸೋನಂ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಗೆ ಪ್ರಬಲವಾದ ಸಾಕ್ಷಿಗಳಿದೆ ಎಂದು ಮೇಘಾಲಯದ ಪೊಲೀಸರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೊದಲು ಬೇರೆ ಬೇರೆ ಆಂಗಲ್ ನಲ್ಲಿ ತನಿಖೆ ಮಾಡಿದ ಪೊಲೀಸರಿಗೆ ಆಲ್ಬರ್ಟ್ ನ ಹೇಳಿಕೆಯ ನಂತರ ಸೋನಂ ಮೇಲೆ ಅನುಮಾನ ಬರುತ್ತೆ. ಅನುಮಾನಗೊಂಡ ಪೊಲೀಸರು ಇನ್ನೂ ಹೆಚ್ಚು ತನಿಖೆಯನ್ನ ನಡೆಸ್ತಾರೆ. ಆದರೆ ಮೊದಲೇ ರಾಜ ರಘುವಂಶಿ ಹತ್ಯೆಗೆ ಪ್ಲಾನ್ ಮಾಡಿದ್ದ ಸೋನಂ ಬೇರೊಬ್ಬ ವ್ಯಕ್ತಿಯನ್ನು ಟೂರಿಸ್ಟ್ ಗೈಡ್ ಆಗಿ ಅವ್ರ ಜೊತೆ ಕರ್ಕೊಂಡು ಹೋಗಿರ್ತಾರೆ. ಇನ್ನು ಟೂರಿಸ್ಟ್ ಗೈಡ್ ಆಲ್ಬರ್ಟ್ ಹೇಳಿಕೆ ಪ್ರಕಾರ ಇವ್ರ ಜೊತೆ ಇನ್ನು 3 ಜನ ಇರ್ತಾರೆ. ಅಂದ್ರೆ ಸೋನಂ ಹಾಗೂ ರಾಜ ರಘುವಂಶಿಯ ಜೊತೆ ಇನ್ನು 3 ಜನ ಇರ್ತಾರೆ ಮತ್ತು ಅವರು ಹಿಂದಿನಲ್ಲಿ ಮಾತಾಡ್ತಿದ್ರು ಅಂತ ಹೇಳಿಕೆಯನ್ನ ಕೊಡ್ತಾರೆ. ಪೊಲೀಸ್ ಅವರು ಆಲ್ಬರ್ಟ್ ಹೇಳಿಕೆಯ ಪ್ರಕಾರ ತನಿಖೆಯನ್ನ ಮುಂದುವರಿಸಿದಾಗ ಕಾಲ್ ರೆಕಾರ್ಡ್ ಮತ್ತೆ ಲೊಕೇಶನ್ ಮ್ಯಾಪಿಂಗ್ ಮೂಲಕ ವೆರಿಫೈನ ಮಾಡ್ತಾರೆ. ಸೋನಂ ಬಾನಲ್ಲೇ ಮಧುಚಂದ್ರಕೆ ಎನ್ನುವ ಕನ್ನಡ ಸಿನಿಮಾದಂತೆಯೇ ಬರೀ 1 ವೇ ಟಿಕೆಟ್ ಬುಕ್ ಮಾಡಿರ್ತಾರೆ. ಇನ್ನು ರಾಜ ರಘುವಂಶಿಗೆ ಹನಿಮೂನ್ಗೆ ಬರುವುದಕ್ಕಿಂತ ಮುಂಚೆನೆ ಎಲ್ಲಾ ಆಭರಣಗಳನ್ನ ಧರಿಸ್ಕೊಂಡು ಬರುವುದಾಗಿ ಸೋನಂ ಒತ್ತಾಯ ಮಾಡಿರ್ತಾರೆ. ಹೀಗಾಗಿ ಸೋನಂ ಅಂತಕರ ಜೊತೆ ಪ್ರೀ ಪ್ಲಾನ್ ಮಾಡಿ ಅಲ್ಲಿಗೆ ಕರ್ಸ್ಕೊಂಡು ಗಂಡನ ಹತ್ಯೆ ಮಾಡಿದ್ದಾಳೆ ಎಂದು ಪೊಲೀಸರ ತನಿಖೆಯ ಮೂಲಕ ಬೆಳಕಿಗೆ ಬಂದಿದೆ. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿ ನೋಡ್ತಾ ಇರಿ ಸ್ತ್ರೀ ನ್ಯೂಸ್. ಇದು ಹೊಸ ಅಧ್ಯಾಯ.